ಹಂಗಾದ್ರೆ ಮನೇಲಿ ಹೇಳೋದೇ ಬೇಡ, ಹಂಗ ಕರ್ಕೊಂಬಂದು ಇಟ್ಕೊಬಿಡೋದ? ಯಾರು ಎತ್ತ ಅನ್ನೋದು ಗೊತ್ತಿಲ್ದೇ ಇದ್ದವ್ರನ್ನ. ಅಕ್ಕ ಏನು ನೀವು ಕೆಟ್ಟಾಗ ಏನು ಇಟ್ಕೊಬಿಡೋದು ಅಂದ್ರೆ ಏನಕ್ಕ ಇದು ಅರ್ಥ? ನಿಮ್ಮ ಮನೆಯವ್ರು ಸರಿ ಇಲ್ದವ್ರೆ ನೀವು ಕರೆಕ್ಟಾಗಿ ಬಿಗಿ ಮಡಿಗೆ ಕರೆಕ್ಟಾಗಿ ನ್ಯಾರ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವೇನು ಮುಚ್ಚೋ ಬಾಯಿ ಮಡ್ಗೋರಿ ಮೊಬೈಲ್ ಫೋನ್ನ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಾವು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್.ಜೆ. ಸುನೀಲನ ಆರ್.ಜೆ. ಸುನೀಲ್ ಫ್ರ್ಯಾಂಕ್ ಹೌಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೊಂಬಾಟಾಗಿರೋ ಮಾರ್ನಿಂಗಲ್ಲಿ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಪ್ರೇಮ್ ಕುಮಾರ್ ಅವರು, ಪದ್ಮ ಅಂತ ಅವ್ರ ಅಮ್ಮ ಅಂತೆ, ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸುನೀಲ್ ಅಂತ ಹೇಳಿ. ಬನ್ನಿ ಇದೀಗ ನಾವು ಕಾಲ್ ಮಾಡ್ತಾ ಇದ್ದೀವಿ ಪದ್ಮ ಅವ್ರಿಗೆ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ಪದ್ಮಕ್ಕನ ಇದು? ಹೌದು. ಅಕ್ಕ ನಾನು ಇಲ್ಲಿ ಮಾತಾಡ್ತಾ ಇರೋದು ವೇಣು. ವೇಣುನ? ಏನು ಅಲ್ಲ ಅಕ್ಕ, ವೇಣು ವೇಣು ಅಂತ. ವೇಣು ಅಂತನಾ? ಅಪ್ಪ ನಿಮ್ಗೆ ಏನು ಕಿವಿ ಕೇಳಿಸ್ತದ ಅಕ್ಕ? ಏನು ಏನು ಅಲ್ಲ, ವೇಣು ವೇಣು ಅಂದ್ಬಿಟ್ಟು. ಹೆಸರು ವೇಣು ಅಂತ ತಾನೆ? ಅಪ್ಪ ಯಾರು ಕೋತಿರ್ತಾರ ಹಂಗೆ ಹೆಸರು ಇಟ್ಕೋತಾರ. ಏನು ಅಲ್ಲ ಕಣಕ್ಕ, ವೇಣು ವೇಣು. ಹಾ ಸರಿ ಹೇಳಪ್ಪ. ನೀವು ಎಲ್ಲಿದ್ದೀರ ಇವಾಗ? ನಾವೆಲ್ಲ ಇದ್ರಲ್ಲಿ ಬಣ್ಣಾರ್ಘಟ್ಟ ಹತ್ರ. ಅಲ್ಲೊಟ್ಟೋಗಿದ್ದೀರ ಈಗ? ಹಾ. ನೀವು ಯಾರ ಹತ್ರನೂ ಹೇಳತ್ತಿಲ್ಲ ನನ್ನ ವಿಚಾರ ಅಂತ ಅಂದ್ರೆ ಪ್ರಾಮಿಸ್ ಮಾಡಿದ್ರೆ ಒಂದು ವಿಚಾರ ಹೇಳ್ಬಿಡ್ತೀನಿ ಅಕ್ಕ, ಟೈಮ್ ಇಲ್ಲ. ನಿಮ್ಮ ಆಣೆಗೂ ಹೇಳಲ್ಲ, ಯಾರಿಗೂ ಹೇಳಪ್ಪ. ನನ್ನ ಆಣೆನಾ ಅಕ್ಕ? ನಾನು ಈಗಲೇ ಅರ್ಧ ಸತ್ತೋಗಿದ್ದೀನಿ. ನನ್ನ ಮೇಲೆ ಆಣೆ ಹಾಕೊಂಡು ಏನಕ್ಕೆ ಅಕ್ಕ ಹಿಂಗೆ ಹಾಕಿ ಅಕ್ಕ? ಯಾಕೆ ಯಾರೂ ಇಲ್ವಾ ಅಕ್ಕ? ಏನು ನನ್ನ ಮೇಲೆ ಆಣೆಗೂ ಹೇಳಲ್ಲ, ಹೇಳಪ್ಪ. ಸರಿ ಸರಿ ಅಕ್ಕ, ಆಯಿತು. ಹಾ. ಅಕ್ಕ ಇಲ್ಲಿ ಲಕ್ಷ್ಮಿ ಅಂತ ನಮ್ಮ ಮನೆ ಎದುರುಗಡೆ ಒಂದು ಹುಡುಗಿ ಇದ್ಲು. ಹಾ. ಅವಳ ನಾನು 3 ವರ್ಷದಿಂದ ತುಂಬ ಪ್ರೀತಿ ಮಾಡ್ತಿದ್ದೆ. ಹಾ. ಅವಳುವೇ ಮಾಡ್ತಾ ಇದ್ಲು ತುಂಬ. ಹಾ. ಈಗ ಏನಾಗೈತೆ ಅಂತಂದರೆ ಹೋದ ವಾರ ಈ ವಿಚಾರ ಎಲ್ಲ ಗೊತ್ತಾಗ್ಬಿಟ್ಟು ಅವ್ರ ಅಪ್ಪನಿಗೆ ಯಾರೋ ಹುಡುಗನ ತೋರ್ಸಕ್ಕಂತ ಕರ್ಕೊಬಂದಿದಂತೆ ಮನೆಗೆ. ಹಾ. ನನಗೆ ಮೊನ್ನೆ ಸಿಕ್ಬಿಟ್ಟು ಎಲ್ಲ ಹೇಳೋದ್ಲಿಕ್ಕೆ ಕರ್ಕೊಬಂದ್ಬಿಟ್ಟವ್ರೆ. ಆಯ್ತಾ ಇಲ್ಲ, ಟೀ ಕೊಡು, ಉಪ್ಪಿಟ್ಟು ಕೊಡು, ಜ್ಯೂಸ್ ಕೊಡು ಅಂತಾರೆ ಅಂತ ಇದು ಮಾಡ್ತಾಯಿದ್ಲು. ನನಗೂ ಇವೆಲ್ಲ ನೋಡ್ಬಿಟ್ಟು ಬೇಜಾರಾಗ್ಬಿಟ್ಟು ಅತ್ತಗೆ ಇಲ್ಲಿ ನಾನು ಮೊನ್ನೆ ಅವಳು ಕರ್ಕೊಂಡು ಓಡ್ ಬಂದ್ಬಿಟ್ಟಿದ್ದೀನಿ ಅಕ್ಕ. ಏನು ಮಾಡೋದು ಎತ್ತು ಅಂತ ಗೊತ್ತಾಯ್ತಿಲ್ಲ. ಅದಕ್ಕೆ ಒಂದು 2 ಡೇಸ್ ಮಟ್ಟಿಗೆ ನಿಮ್ಮ ಮನೇಲಿ ಅವಳು ನಮ್ಮ ಬಿಟ್ಟಿಲ್ಲ. ನಮಗ್ ಗೊತ್ತಿಲ್ಲ ಕಣಪ್ಪ, ನೀವು ಯಾವಾಗೆಲ್ಲ ನಮ್ಮ ತಲೆನೋವೇ ಬೇಡ. ತಲೆನೋವು ಅಂದರೆ ಯಾರನ್ನು ನಮ್ಮದೇ ನಮ್ಮ ನೂರೆಂಟವೆ. ನೀ ಯಾರ ರೇಣು 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 ಅಂತ ನಾನು ಯಾರು ನೋಡು ಇಷ್ಟಪಟ್ಟಿದ್ದೀನಿ, ಹಂಗೆ ಹಿಂಗೆ ಹಲೋ ಹಲೋ ಹಲೋ, ಯಾರು? ಅಣ್ಣ ನಾನು ವೇಣು ಅಂದ್ಬಿಟ್ಟು. ನಾನು ನೋಡಿದ್ದೇನ ಯಾರನ್ನ? ನಿಮ್ಮ ನನ್ನ ಯಾಕೆ ನೋಡ್ತೀರಿ ನೀವು? ಸರಿ, ಏನೇನು ಸಮಾಚಾರ ಅಂತ ಹಾಕೊಂತಾವ ಎಲ್ಲ ಮಾತಾಡಿದ್ದೀನಿ ಅಣ್ಣ. ಈಗ 2:30-3 ಗಂಟೆ ಅಷ್ಟೊತ್ತು ಬಂದ್ಬಿಡ್ತೀನಿ ಅಣ್ಣ. ಎಲ್ಲಿಗೆ? ನೀವು ಎಲ್ಲಿದ್ದೀರಿ ಅಣ್ಣ ಇವಾಗ? ನಾವೆಲ್ಲರೂ ಇರ್ತೀವಿ. ಏನಾಯ್ತು ಸ್ಟೋರಿ? ಇವ್ರಿಗೂ ಗೊತ್ತಿರುವಂತಲ್ಲಪ್ಪ. ಅಯ್ಯೋ, ಇಷ್ಟೊತ್ತವರೆಗೂ ರಾಗ ಹೇಳ್ಕೊಂಡು ಮಾತಾಡ್ಬಿಟ್ಟು ಇವಾಗಲೇ ನಿಮ್ಮ ಕೈಲಿ ಫೋನ್ ಕೊಟ್ಬಿಟ್ಟು ಹಿಂಗೆ ಅವಕ್ಕ ನಾಟಕ ಆಡ್ತಾವ್ರಲ್ಲ, ಏನು ಹೇಳೋದು ಅಣ್ಣ? ಸರಿ, ಅದೇನು ನಿಮ್ಮ ದಾರಿ ನಿಮ್ಗೆ ನೋಡ್ರಪ್ಪ. ನಾವು ನಮ್ದೇ ನಮ್ಗಾಗದೆ ಅಣ್ಣ. ನನಗೆ ಏನು ದಾರಿನೇ ಗೊತ್ತಾಯ್ತಾ ಇಲ್ಲ ಮುಂದಕ್ಕೆ ಏನು ಮಾಡಬೇಕು ಅಂತ. ನೀವು ಹಿಂಗೆ ಕೈ ಬಿಟ್ರೆ ಇಲ್ಲಿ ಮಧ್ಯದಲ್ಲಿ ಹೆಂಗೆ ಅಣ್ಣ ಇದು? ಸರಿ ಕಂದ್ರೆ ನೀವು ಯಾರು ಏನು ಅಂತಲೇ ಗೊತ್ತಿಲ್ಲ. ಫೋನ್ ನಂಬರ್ ಕೊಟ್ಟವ್ರು ಯಾರು ಫಸ್ಟು ಕೇಳಿ. ಪದ್ಮಕ್ಕನೇ ಎಲ್ಲನೂ ಹೇಳ್ತಾರೆ. ಅವ್ರಿಗೆ ಗೊತ್ತಿದ್ದು ನೀವೇನೋ ಬೈತೀರಾ ಹೊಡಿತೀರಾ ಅಂದ್ಬಿಟ್ಟು ಏನಂಗೆ ಆಡ್ತಾವ್ರೆ. ಅದು ಯಾರು ನಿನಗೆ ಗೊತ್ತಂತಲ್ಲ? ಕೊಡಿ ಒಂಚೂರು ಅಕ್ಕನ ಕೈಲೆ. ಹಲೋ ಅಕ್ಕ, ನನ್ನ ಮೇಲೆ ನಿಮ್ಮ ಮೇಲೆ ಎಲ್ಲ ಆಣೆ ಮಾಡಿಬಿಟ್ಟು ಇದೇನಿಕ್ಕೆ ಅಕ್ಕ ಈಗ ಸಡನ್ನಾಗಿ ಅಣ್ಣನ ಕೈಲಿ ಕೊಟ್ರೆ ನೀವು ಎಲ್ಲ ಹೇಳ್ಬಿಟ್ಟು? ನೀ ಯಾರು ಅನ್ನೋದೇ ನಂಗೆ ಸರಿ ಗೊತ್ತಾಯ್ತಿಲ್ಲ. ನೀನು ಎಲ್ಲಿದ್ಯಾ ಏನು ಅಂತಾನೆ ಹೇಳಿಲ್ಲ, ಸುಮ್ಮನೆ ಹಂಗ ಅನ್ಬಿಟ್ರೆ ಯಾರು ಅಂತ ನೋಡೋಣ. ಹೆಂಗ್ ಅನ್ಬಿಟ್ಟೆ ನಾನು? ಏನು ಅನ್ಬಿಟ್ಟೆ? ಏನೋ ಹೇಳಿದ್ದೀನಿ, ಹೊಟ್ಟೆಗೆ ಹಾಕಬೇಕು ತಾನೆ. ನೀವು ತೆಗೆದ್ಬಿಟ್ಟು ಎಲ್ಲ ಹಿಂಗೆ ವಾಮಿಟ್ ಮಾಡಿದ್ರೆ ನೀವು ಏನಕ್ಕ ಇದು ಊರವ್ರ ಮುಂದೆ ಎಲ್ಲ? ಊರವ್ರ ಮುಂದೆನೆ ಅವರು, ನಮ್ಮ ಮನೆಯವರು. ಥೂ ಹೋಗ್ಯಾಕ, ಒಂದು ನಂಬಿಕೆ ಅಂತಿರಲ್ವಾ ಮನ್ಸಂಗೆ? ಒಂದು ಬಾಯಿ ಒಂದು ನಾಲ್ಗೆ ಅಂತಿರಲ್ವಾ? ಏನಕ್ಕ ಹಿಂಗೆ ಮಾತಾಡ್ತೀರಾ ನೀವು? ಕರೆಕ್ಟಾಗಿ ಮಾತಾಡು. ನಮ್ಮ ಮನೆಯವ್ರಿದ್ರೆ ನೀನ್ ಕರ್ಕೊಂಬಂದು ಇಟ್ಬಿಟ್ರೆ ಅವಳು ಯಾರು ಏನು ಅಂತ ಕೇಳಿದ್ರೆ ನಾವು ಅದು ಕೇಳ್ಬೇಡ್ದ? ಅಲ್ಲ ಕೇಳಿ, ಮನ್ಸಂಗೆ ನಾಲ್ಗೆ ಒಂಥರ ಇರಬೇಕು, ನಾಲ್ಗೆ ಥರ ಬೇರೆ ಥರ ಆಗಬಾರ್ದು. ನೀವೆಲ್ಲ ಆಣೆ ಪ್ರಮಾಣ ಮಾಡಿದ್ರೆ ತಾನೆ ಫಸ್ಟೇ ಯಾರಿಗೂ ಹೇಳಕ್ಕಿಲ್ಲ ಅಂದ್ಬಿಟ್ಟು ನೀವು. ಹಂಗಾದ್ರೆ ಮನೇಲಿ ಹೇಳೋದೇ ಬೇಡ, ಹಂಗ ಕರ್ಕೊಂಬಂದು ಇಟ್ಕೊಬಿಡೋದ? ಯಾರು ಎತ್ತ ಅನ್ನೋದು ಗೊತ್ತಿಲ್ದೇ ಇದ್ದವ್ರನ್ನ. ಅಕ್ಕ ಏನು ನೀವು ಕೆಟ್ಟಾಗ ಏನು ಇಟ್ಕೊಬಿಡೋದು ಅಂದ್ರೆ ಏನಕ್ಕ ಇದು ಅರ್ಥ? ನಿಮ್ಮ ಮನೆಯವ್ರು ಸರಿ ಇಲ್ದವ್ರೆ ನೀವು ಕರೆಕ್ಟಾಗಿ ಬಿಗಿ ಮಡಿಗೆ ಕರೆಕ್ಟಾಗಿ ನ್ಯಾರ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವೇ ಮುಚ್ಚೋ ಬಾಯಿ ಮಡ್ಗೋರಿ ಮೊಬೈಲ್ ಫೋನ್ನ. ಅಲ್ಲ, ಬಾಯಿಗೆ ಮುಚ್ಚು ಅಂದ್ರೆ ನಿಮ್ಮ ಬಾಯಿಗೆ ಸೇರಿಸಿ ಹೊಲಿಗೆ ಹಾಕ್ಬೇಕಾಯ್ತು. ಸರಿಯಾಗಿ ಮಾತಾಡಿ. ಏನು ಬಾಯಿ ಮುಚ್ಚು ಅನ್ನೋದು ನೀವು ನನಗೆ? ನೋಡಲ್ಲ
ಅಲ್ಲೇ ಫೋನ್ ಮಾಡ್ಬಿಟ್ಟು ನನಗೆ ರೇಗ್ತಾನೆ. ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟಿದ್ರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕೊಳ್ಳೋ ಬನ್ನಿ. ಹಲೋ ಮಿಸ್ಟರ್ ಪ್ರೇಮ್ ಕುಮಾರ್. ಯಾರು? RJ ಸುನಿಲ್ ಅಂತ. ಹೇಳಿ ಸರ್. ಯಾರ್ ನಂಬರ್ ಕಳಿಸಿದ್ರಿ? ನಮ್ಮ ಅಮ್ಮವ್ರದ್ದು. ಓಕೆ, ನೀವ್ ಎಲ್ಲಿರೋದು? ನಾವು ತಮಿಳ್ನಾಡಲ್ಲಿ ಇದೀವಿ ಈಗ. ಓಹೋ, ಏನ್ ಮಾಡ್ತಿರೋದು ನೀವು? ನಾವು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದೀವಿ. ಓಹೋ, ತಮಿಳ್ನಾಡಿಂದ ನೀವು ಮೆಸೇಜ್ ಕಳಿಸಿದ್ದಾ? ಹೌದು ಸರ್. ಓಕೆ, ನಿಮ್ಮ ಅಮ್ಮನ್ಗೆ ಕಾಲ್ ಆಗ್ತೀರಾ ಈಗ? ಸರಿ ಸರ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್. ಹಲೋ, ಹೇಳು. ಏನ್ ಮಾಡ್ತಾ ಇದೀಯಮ್ಮ? ಬಟ್ಟೆ ಒಗಿತಾ ಇದೀನಿ. ಅವಾಗಿಂದ ಬಿಸಿನೇ ಬರ್ತಾ ಇದ್ದು, ಫೋನ್ ಮಾಡಿದ್ರೆ. ಅವನ್ಯಾವನ ಲೋಫರ್ ನನ್ ಮಗ. ಏನ ಯಾರು ಗೊತ್ತಾನ ಲೋಫರ್. ಏನಾಯ್ತು? ಅವನ್ಯಾವನ ಫೋನ್ ಮಾಡ್ಬಿಟ್ಟು ಅದ್ಯಾವ್ದೋ ಲಕ್ಷ್ಮಿ ಏನೋ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಹಂಗೆ ಹಿಂಗೆ. ನಿಮ್ ಮೇಲೆ ಆನೆ ಇಟ್ಟೇಳಿ ನಂಗೆ ಅರ್ಧ ಜೀವ ಆಗ್ಬಿಟ್ಟೈತೆ, ಈಗ್ಲೇ ಸಾಯ್ತಾ ಇದ್ದೀನಿ ಅಂದ್ಬಿಟ್ಟು ಏನೇನೋ ಹೇಳದ್ನ. ಆಯ್ತು ಹೇಳಪ್ಪ, ಯಾರಿಗೂ ಹೇಳಲ್ಲ ಹೇಳು ಅಂತ ಆನೆ ಇಟ್ಟು ಹೇಳಿದ್ರೆ, ಅದ್ಯಾವ್ದೋ ಲಕ್ಷ್ಮಿ ಏನೋ ಹುಡ್ಗಿನ ಇಷ್ಟಪಟ್ಟವನಂತೆ. ಅವಳನ್ನ ಕರ್ಕ ಬಂದು ನಮ್ಮನೇಲಿ ಇಕ್ತಾನಂತೆ, ನೋಡ್ಕೋಬೇಕಂತೆ ನಾವು. ಅದಕ್ಕೆ ಕರ್ಕ ಬಂದು ಇರ್ತೀನಿ ಅಂತ ನೋಡ್ಕೊಳ್ಳಿ, ಪ್ರಾಬ್ಲಮ್ ಐತೆ ಹಂಗೆ ಹಿಂಗೆ ಅಂತ ಅವನ. ಏನ್ ನಿಮ್ ಬಾಯಿಗೆ ಬಂದಿರೋದು ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ. ಅತ್ತಾಗ ಚಿಕ್ಕವರು ದೊಡ್ಡವ್ರ ನೋಡ್ಕೊಂಡು ಮಾತಾಡಿ, ನೀವೇನ್ ಹಿಂಗ್ ಮಾತಾಡ್ತಿರಲ್ಲ ಬಾಯಿಗೆ ಬಂದಂಗೆ? ಏನ್ ಚಿಕ್ಕವರು ದೊಡ್ಡವರು ಅನ್ನೋದು ಮೊಬೈಲಲ್ಲಿ ಕಾಣುತ್ತಾ? ಎದುರುಗಡೆ ಇದೆಯಾ ನೀನು? ಎದುರುಗಡೆ ಬೇರೆ ಬಂದು ಮಾತಾಡ್ಬೇಕಾ? ಅಂತ ತ್ರಿಪುರ ಸುಂದ್ರಿನ ನೀವು? ಕರೆಕ್ಟ್ ಆಗಿ ಮಾತಾಡೋದ್ಕಲ್ಲ ಯಾವನ್ ನೀನು? ಹೇಳ್ತಾ ಇಲ್ವಾ ಆಗ್ಲಿಂದ ವೇಣು ವೇಣು ಅಂದ್ರೆ ಏನು ಏನು ಅಂತ ಇದ್ದೀರಾ ನೀವು? ಒಳ್ಳೆ ಕಿವಿ ಕೇಳಿಸ್ತವ್ರ ನಂಗೆ. ಸರಿ, ವೇಣು ಅಂದ್ರೆ ಯಾರು? ನಿಮ್ಗೆ ಕಿವಿ ತೂತಾಗೈತಾ? ಏನು ಅಲ್ಲ, ವೇಣು ವೇಣು ಅಂದ್ಬಿಟ್ಟು ನನ್ನ ಹೆಸರು. ಏನೇನೋ ಪಾಣನ ಅದು ಗೊತ್ತಿಲ್ಲ, ಎಲ್ಲಿರೋದು ಕರೆಕ್ಟ್ ಆಗಿ ಹೇಳು. ನಾನು ಎಲ್ಲಾರು ಇರ್ತೀನಿ, ಮಾತಾಡೋದನ್ನ ನೀನ್ ಯಾವಾಗ ಮಾತಾಡಿ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಹಲ್ಲುಗಳು ಇರಲ್ಲ. ಆಮೇಲೆ ಬಾ ಗನ್ಕ ಮುಂದೆ ಬಾ, ಬಂದ್ಬಿಟ್ಟು ಬಾ ಮುಂದೆ ಬಾ. ಅಲ್ಲಿ ಇರಲ್ವೋ ಏನಿರಲ್ವೋ, ನಿಂದಿರುತ್ತೋ ನಂದಿರುತ್ತೋ ನೋಡೋಣ ಬಾ. ಏನು ಅಂತ ನೀವು ನೀವು ಒಳ್ಳೆ ಸೂರ್ಪನ ಕೇಳಂಗ ಆಡ್ತಿರಲ್ಲ. ಏ ಕುಮಾರ, ಯಾರಂತೆ ಅವನ? ಯಾರು ಅಂತ ಅಂದ್ರೆ ಮಾತಾಡೋದನ್ನ ನೀವು ಕರೆಕ್ಟಾಗಿ ಮಾತಾಡ್ಬೇಕು. ಯಾರು ಮಾತಾಡಿದ್ರೇನು? ನಮ್ಗೆ ಗಾಚಾರನ? ನೀನ್ ಯಾವನ? ನಮ್ಗೇನ್ ಗೊತ್ತು? ಗೊತ್ತಾಗ್ದೇ ಹೋದ್ರೆ ಯೂಟ್ಯೂಬ್ ಹಾಕಳಿ, ಗೊತ್ತಾಯ್ತದೆ ಯಾರು ನಾನು ಅಂದ್ಬಿಟ್ಟು. ಏನಕ್ಕೆ ಹಾಕಬೇಕು? ಏನಕ್ಕೆ ಅಂದ್ರೆ ಅದರಲ್ಲೇ ನಾನು ಪ್ರೋಗ್ರಾಮ್ ನಡ್ಸ್ಕೊಡೋದು. ಅಮ್ಮ, ಇದು ನಿಮ್ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತ ನನ್ನ ಹೆಸರು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಕೇಳಿದ್ದೆ, ನೋಡಿರ್ಲಿಲ್ಲ. ಅಲ್ಲ, ಏಕ್ದಮ್ ಹಿಂಗ ಅಂದ್ಬಿಟ್ರೆ ಹೆಂಗೆ ಇದ್ ಮಾಡಬೇಕು ನಾವು? ಪ್ರೋಗ್ರಾಮ್ ಯಾವಾಗ್ಲೂ ನೋಡ್ತಾ ಇರ್ತೀನಿ, ಅವ್ರು ಕಾಮಿಡಿ ಟ್ರ್ಯಾಂಕ್ ಮಾಡ್ತಾ ಇರ್ತಾರೆ, ಸೀರಿಯಸ್ ಆಗಿ ಎಲ್ಲ ಇದ್ ಮಾಡ್ತಾರೆ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ನಿನ್ ನಂಬರ್ ಕಳಿಸ್ಬಿಟ್ಟು ಪ್ರಾಂಕ್ ಮಾಡಿ ಒಂದ್ಸರಿ ಅಂತ ಅಂದ್ಬಿಟ್ಟು ಕಳಿಸಿದೆ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿರೋ ಮಾರ್ನಿಂಗಲ್ಲಿರೋ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿದ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ನೀವೇನೋ ಡೀಲ್ ಕಳಿಸ್ತೀರ ಅಂದರೆ ಕೆಳಗೆ ಈ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಮೊದಲು, ಅದಾದಮೇಲೆ ಅವ್ರ ಹೆಸರು, ಮೊಬೈಲ್ ನಂಬರ್ ನಿಮ್ಮ ಕೈ ಮುಗಿತೀನಿ ಟೈಪ್ ಮಾಡಿ ನೀವು ಕಳಿಸ್ಕೊಡಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ವಂದೇ ಮಾತರಂ. RJ Sunil Prank Calls. ಆರೋಗ್ಯಕರ ಜೀವನಕ್ಕೆ ಸದಾ ಸಹಕಾರಿ ಆಯುರ್ಬ್ರಹ್ಮ ವೆಲ್ನೆಸ್. ಈಗ ಆಯುರ್ಬ್ರಹ್ಮ ವೆಲ್ನೆಸ್ ನ ಉತ್ಪನ್ನಗಳಾದ ಆರ್ಥೋಕೇರ್ ಕ್ಯಾಪ್ಸೂಲ್, ಪೈಲ್ಸ್ ಕೇರ್ ಕ್ಯಾಪ್ಸೂಲ್, ಗ್ಯಾಸ್ಟ್ರೋ QRX ಕ್ಯಾಪ್ಸೂಲ್ ಮತ್ತು ಸ್ಟಮಕ್ ಕೇರ್ ಲಿಕ್ವಿಡ್ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಲಭ್ಯ. ಆನ್ಲೈನ್ ಆರ್ಡರ್ ಮಾಡಲು ಸಂಪರ್ಕಿಸಿ 9964261263. ಆಯುರ್ಬ್ರಹ್ಮ ವೆಲ್ನೆಸ್.